ಎಲ್ಲ KCD ನೀಟ್ ವಿದ್ಯಾರ್ಥಿಗಳು ವೆರಿ ವೆಲ್ಕಮ್ ಬ್ಯಾಕ್. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಯಾವಾಗ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ ಮತ್ತು ಕ್ಲಾಸ್ ಬಿ ಬೇರೆಯವ್ರಿಗೆ ನೆಕ್ಸ್ಟ್ ಸ್ಟೆಪ್ಸ್ ಏನಂತ ಕೇಳ್ತಾ ಇದ್ರು. ಯಾರು ಆಫ್ಲೈನ್ ಹೋಗಿದ್ದೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲಿಕ್ಕೆ, ಸೊ ಅವರಿಗೆ ಏನಂದರೆ ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಲ್ಲೇ ನೀಡಿದ್ದಾರೆ, ಹೌದಾ? ಸೊ ಅಲ್ಲೇ ನೀವು ಕರೆಕ್ಷನ್ಸ್ ಮಾಡಿಕೊಂಡು ಮತ್ತೆ ನೀವು ಮತ್ತೆ ಹೋಗಬೇಕಾಗತ್ತೆ ಒಂದು KA ಮಲ್ಲೇಶ್ವರಂಗೆ. ಸೊ ಆನ್ಲೈನಲ್ಲಿ ಯಾರು ವೆರಿಫಿಕೇಷನ್ ಆಗಿದೆ, ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದುಬಿಟ್ಟು ಸೊ ನಿಮಗೆ ಇನ್ನೂ ಕೂಡ ಇದು ಕೊಟ್ಟಿಲ್ಲ ಅವರು. ಆ್ಯಕ್ಚುಲಿ ಶಾರ್ಟ್ಲಿ ಎನೇಬಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಿಂಕ್ ವಿಲ್ ಬಿ ಎನೇಬಲ್ ಶಾರ್ಟ್ಲಿ ಇನ್ KA ವೆಬ್ಸೈಟ್ ಟು ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಲಿಂಕ್ ಅವೈಲೇಬಲ್ ಮಾಡಿಲ್ಲ ಅವರು. ಓಕೆ, ಸೊ ಇದು ಒಂದನೇದ್ದು. ಸೊ ಇಲ್ಲಿ ಇನ್ನೊಂದು PDF ರೀಸೆಂಟ್ಲಿ ಕೊಟ್ಟಿದ್ದಾರೆ ನಿನ್ನೆ. ಸೊ ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿದ್ದ ಪ್ರಕಾರ ಸೊ ನೀವು ಹೋಗಬೇಕಾಗತ್ತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರು ಮಾಡಿಸಿದ್ದೀರಾ. ನಂಗೆ ಭಾಳ ಜನ ಕಮೆಂಟ್ಸ್ ಹಾಕಿದ್ರು, ಸರ್ ನಂದು RD ನಂಬರ್ ಕರೆಕ್ಟಾಗಿ ಮೆನ್ಷನ್ ಆಗಿಲ್ಲ, ಅಥವಾ ನಂದು ರೂರಲ್ ಎಲಿಜಿಬಲ್ ಇದ್ದರೂ ಕೂಡ ನನಗೆ ಇನ್ನೂ ಎಲಿಜಿಬಲ್ ತೋರಿಸ್ತಾ ಇದೆ, SN ಕೂಡ ನಾನು ಎಸ್ ಇದ್ದರೂ ಕೂಡ ಅದು ನೋ ಅಂತ ತೋರಿಸ್ತಾ ಇದೆ. ಇಂಥವೆಲ್ಲ ನಿಮ್ಗೇನಾದರೂ ನಿಮಗೆ ಡಿಸ್ಪರೆನ್ಸ್ ಇದ್ದಂದರೆ ಸೊ ಯು ಕ್ಯಾನ್ ಗೋ ಟು ದ KA ವೆಬ್ಸೈಟ್, ಅಂದರೆ KA ಮಲ್ಲೇಶ್ವರಂಗೆ. ಸೊ ಈ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ, ಈ ಒಂದು ಪರ್ಟಿಕ್ಯುಲರ್ ಡೇಟಿಗೆ ನೀವು ಟೈಮಿಂಗಿಗೆ ಹಾಜರಾಗಬೇಕು. ಓಕೆ, ಸೊ ಪ್ಲೀಸ್ ಹೋಗಿ, ಯಾಕೆಂದರೆ ವೆರಿಫಿಕೇಷನ್ ಸ್ಲಿಪ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಿಮ್ಮದು ಏನಾದರೂ ತೊಂದರೆಗಳಿದ್ದರೆ, ಯಾಕೆಂದರೆ ಇವಾಗ ಒಂದೊಂದು ಮಿಸ್ಟೇಕ್ ಕೂಡ ಅದು ಕ್ಲೇಮ್ ಆಗಲಿಕ್ಕಾಗಲ್ಲ, ಹೌದಾ? ಅದು ಮತ್ತೆ ನೀವು ಮುಂದೆ ನಿಮಗೆ ಅದು ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೆ ಇವಾಗಲೇ ನೀವು ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೊಂದೇನಪ್ಪ ಅಂತಂದರೆ ಅದ್ರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ದಾರೆ, 2 ಸೆಟ್ ಆಫ್ ಫೋಟೋ ಕಾಪೀಸ್ ಮತ್ತು ರಿಲೆವೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆ, ಮತ್ತು ವಿದ್ಯಾರ್ಥಿಗಳಿಗೆ ಆಪ್ಷನ್ ಡೇಟ್ ಬಂದುಬಿಟ್ಟು ಇವಾಗೇನು ವೆರಿಫಿಕೇಷನ್ ಸ್ಲಿಪ್ ಬರುತ್ತಲ್ಲ, ಅದರದ್ದು ಒಂದು 3-4 ದಿನ ಆದಮೇಲೆ ನಿಮಗೆ ಆಪ್ಷನಿಟಿ ಡೇಟ್ ಕೂಡ ಬರುತ್ತೆ. ಬಟ್ ಇವಾಗ ಏನಂತ ಹೇಳಿದ್ದಾರೆ ಅಂದರೆ ಸ್ಕೆಡ್ಯೂಲ್ ಬರುತ್ತೆ ಅಂತ ಹೇಳಿದ್ದಾರೆ. ಸ್ಕೆಡ್ಯೂಲ್ ಅಂದರೆ ಟೈಮ್ ಟೇಬಲ್ ಕೊಡ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಕೆಡ್ಯೂಲ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಅಂದರೆ ಟೈಮ್ ಟೇಬಲ್ ಕೊಡ್ತಾರೆ. ಈ ಡೇಟಿಗೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ, ಈ ಡೇಟಿಗೆ ಸೀಟ್ ಮ್ಯಾಟರ್ಸ್ ಬೇರೆಯವ್ರಿಗೆ ಬರುತ್ತೆ, ಈ ಡೇಟಿಗೆ ಮಾಕ್ ಅಲಾಟ್ಮೆಂಟಿಗೆ ಆಪ್ಷನಿಟಿ ನೀವು ಆಪ್ಷನ್ಸ್ ನೀಡ್ಬೋದು ಅಂತ. ಸೊ ಇವೆಲ್ಲ ಕೂಡ ಅವರು ಕೊಡಬೇಕಾಗತ್ತೆ. ಅದಕ್ಕೆ ಯಾರ್ದು ಆನ್ಲೈನಲ್ಲಿ ಮಾಡಿದ್ದೀರಾ ಇನ್ನೂ ಕೂಡ ಎನೇಬಲ್ ಆಗಿಲ್ಲ, ವೇಟ್ ಮಾಡಿ. ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಆದಷ್ಟು ಬೇಗ ಎನೇಬಲ್ ಮಾಡ್ತಾರೆ. ಬಟ್ ಆಫ್ಲೈನ್ ಅವ್ರಿಗೆ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಬಂದಿದೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಲ್ಲೇ. ಓಕೆ, ಸೊ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ನಿಮ್ಗೆ ಅನಿಸಿದ್ರೆ ಸೊ ಅದ್ರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇರಬೇಕು. ಓಕೆ, ನೀವು ಕ್ಲೇಮ್ ಮಾಡ್ತಾ ಇದ್ದೀರಾ ಅಂದರೆ, ಈಗ ಎಕ್ಸಾಂಪಲ್ ನಾನು ಕನ್ನಡ ಮೀಡಿಯಮ್ ಅಂತ ಕ್ಲೇಮ್ ಮಾಡ್ತಾ ಇದ್ದೇನೆ ಅಂದರೆ ಅದನ್ನು ನಾನು ಆ ಡಾಕ್ಯುಮೆಂಟ್ ಇರಬೇಕು ಅಂದಾಗ ಮಾತ್ರ ಅದನ್ನು ತೊಗೊಂಡು ಹೋಗಿ ನೀವು ಕ್ಲೇಮ್ ಮಾಡ್ಕೊಳ್ಳಿ ಆ ಒಂದು ಪರ್ಟಿಕ್ಯುಲರ್ ಡೇಟಿಗೆ. 4ನೇ ತಾರೀಕಿಂದ ಚಾಲೂ ಆಗುತ್ತೆ ನಾಳೆ. ಸೊ ಕೆಲವರು ಡೌಟ್ಸ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇವ್ರದ್ದು ಕೂಡ ಪ್ರಾಬ್ಲಮ್ ಆಗಿದೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಹಂಗೆ ಸ್ಟೇಟಸ್ ಕರೆಕ್ಟಾಗಿದ್ದರೂ ಕೂಡ ಅದು ನಿಮ್ಮದು ನೋ ಅಂತ ತೋರಿಸ್ತಾ ಇರುತ್ತೆ. ಪೆಟ್ರೋಲಿಯಂ ಇಂಜಿನಿಯರಿಂಗ್ ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ಕೂಡ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳು ಕೂಡ ಬಟ್ ಕ್ಲೇಮ್ಡ್ SNQ ಆದರೂ ಕೂಡ ಆಗಿಲ್ಲ ಅಂತ ಸೊ ಅಂತ ಕೇಳಿದ್ದೀರಾ. ಸೊ ನೋಡಿ, ಇಲ್ಲ ಎಕ್ಸಾಂಪಲ್ ಹೇಳಿದ ಕನ್ನಡ ಮೀಡಿಯಮ್ ನೋ ಅಂತ ಇದೆ. ಓಕೆ, ಸೊ ಆಪ್ಷನಿಟಿ ಡೇಟ್ ನಾನು ಹೇಳಿದ್ನಲ್ಲ, ಸೊ ಸ್ವಲ್ಪ ಡೇಟ್ ಅಂದರೆ ವೆರಿಫಿಕೇಷನ್ ಬರಬೇಕು ಎಲ್ಲರೂ ಕೂಡ, ಅಂದಾಗ ಮಾತ್ರ ಚಾಲು ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ಸ್, ಇದು 59,000 ಸಿಗುತ್ತೆ. ಓಕೆ, ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಕಾಲೇಜನ್ನ ನೀವು ಆಪ್ಷನ್ಗೆ ಹಾಕಬೇಕು. ಓಕೆ, ಇನ್ನು ಬೇರೆ ವಿದ್ಯಾರ್ಥಿಗಳ ಕಮೆಂಟ್ಸ್ ನಾನು ಭಾಳ ಲೆಂದಿ ಇದೆ, ಅದನ್ನು ನಾನು ನಿಮಗೆ ಅಲ್ಲೇ ರಿಪ್ಲೈ ಮಾಡ್ತೇನೆ. ಓಕೆ, ಆಲ್ ದಿ ಬೆಸ್ಟ್. ಇನ್ನೂ ಇನ್ ಕೇಸ್ ರಿಪ್ಲೈ ಆಗಿಲ್ಲ ಅಂದರೆ ಮತ್ತೊಮ್ಮೆ ಕಮೆಂಟ್ ತಿಳಿಸಿ, ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ, ಅಂದರೆ ಡೈರೆಕ್ಟ್ ಮೆಸೇಜ್. ಓಕೆ, ಆಲ್ ದಿ ಬೆಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.